ಇನ್ನು ಇದೇ ವಿಚಾರ ಬೇರೆ ಬೇರೆ ತಿರುವುಗಳನ್ನ ಕೂಡ ಪಡ್ಕೊಳ್ತಾ ಇದೆ. ನಿರ್ಮಲಾನಂದನಾಥ ಶ್ರೀಗಳ ಫೋನ್ ಟ್ಯಾಪ್ ಮಾಡಿದ್ಯಾರು ಅನ್ನೋ ಪ್ರಶ್ನೆಯನ್ನ ಈಗ ಕಾಂಗ್ರೆಸ್ ನಾಯಕರು ಕೇಳ್ತಾ ಇದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಫೋನ್ ಟ್ಯಾಪ್ ಮಾಡಿಸಿದ್ರು. ಇದಕ್ಕಿಂತ ಧರ್ಮಪೀಠಕ್ಕೆ ಅಗೌರವ ಬೇಕಾ ಅನ್ನೋ ಪ್ರಶ್ನೆಯನ್ನ ಈಗ ಚಲುವರಾಯಸ್ವಾಮಿ ಕೇಳ್ತಾ ಇದ್ದಾರೆ. ಮೈತ್ರಿ ನಾಯಕರ ಮತ ಬೇಟೆಯ ಬಗ್ಗೆ ಅಥವಾ ಮತ ಭೇಟಿಯ ಬಗ್ಗೆ ಚಲುವರಾಯಸ್ವಾಮಿ ಮಾತನಾಡಿದ್ದಾರೆ. ಹಿಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಸ್ವಾಮೀಜಿಗಳ ಫೋನ್ ಟ್ಯಾಪ್ ಆಗಿತ್ತು, ಫೋನ್ ಕದ್ದಾಲಿಕೆ ನಡೆದಿತ್ತು. ಅದಕ್ಕಿಂತ ದೊಡ್ಡ ಅಗೌರವ ಯಾವುದು? ಇನ್ನು ಪರ್ಯಾಯ ಮಠವನ್ನ ಸೃಷ್ಟಿ ಮಾಡಿದವರು ಯಾರು? ಬಾಲಗಂಗಾಧರನಾಥ ಶ್ರೀಗಳಿದ್ದಂಥ ಸಂದರ್ಭದಲ್ಲಿ ಈ ರೀತಿಯೆಲ್ಲ ಚಲುವರಾಯಸ್ವಾಮಿ ಪ್ರಶ್ನಿಸಿದ್ದಾರೆ. ನಾವು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಭೇಟಿ ಮಾಡಿದ್ದಾರೆ. ನಾನು, ಕೃಷ್ಣ ಬೈರೇಗೌಡ, ಶರತ್ ಬಚ್ಚೇಗೌಡ, ಡಾಕ್ಟರ್ ಸುಧಾಕರ್, ನಾವೆಲ್ಲ ಮಂತ್ರಿಗಳು, ಅಭ್ಯರ್ಥಿಗಳು ಚಂದ್ರಣ್ಣ 4 ಸಲ ಹೋಗಿದ್ದಾರೆ. ಚಂದ್ರಣ್ಣನಿಗೆ ಇಲ್ಲೇ ಬೆಳ್ಳೂರಲ್ಲೇ ಹುಟ್ಟಿ ಚುಂಚನಗಿರಿನಲ್ಲೇ ಬೆಳೆದು ಓಡಾಡ್ಕೊಂಡು ದೊಡ್ಡವರು ಚಿಕ್ಕವರು ಎಲ್ಲ ಆಶೀರ್ವಾದ ಇದೆ. ಈಗ ಸ್ವಾಮೀಜಿಯವರು ಏನು ಹೇಳಕ್ಕೆ ಸಾಧ್ಯ? ನಾವು ಹೋದಾಗಲೂ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತಾರೆ, ಅವ್ರು ಹೋದಾಗಲೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾರೆ. ಕಾಲಭೈರವೇಶ್ವರನ ಹತ್ರ ಕೈ ಮುಗಿದಾಗ ನಿನಗೆ ನಾನು ಕ್ಯಾನ್ವಾಸ್ ಮಾಡ್ತೀನಿ ಅಂತ ದೇವ್ರು ಹೇಳೋಕ್ಕಾಗುತ್ತಾ? ಯಾರಿಗೆ ಎಲ್ಲ ಥರದ ಬಲ ಇರುತ್ತೆ, ಜನಬಲ ಇರುತ್ತೆ, ಆಶೀರ್ವಾದ ಇರುತ್ತೆ, ತಲುಪುತ್ತೆ. ಆ ರೀತಿ ಅದೇನು ಏನಾಗುತ್ತೆ, ಚುಂಚನಗಿರಿ ಮಠಕ್ಕಾಗಲಿ, ಸಿದ್ಧಗಂಗಾ ಮಠಕ್ಕಾಗಲಿ, JSS ಮಠಕ್ಕಾಗಲಿ, ಸರ್ವೇ ಸಾಮಾನ್ಯ ಎಲ್ಲ ಮಠದ ಎಲ್ಲ ಪಕ್ಷದ ಅಭ್ಯರ್ಥಿಗಳು, ಮುಖಂಡರುಗಳು ಚುನಾವಣೆ ಬಂದಾಗ ಹೋಗಿ ಆಶೀರ್ವಾದ ತಗೊಳ್ತಕ್ಕಂಥ ಸಹಜವಾದಂಥ ಪ್ರಕ್ರಿಯೆ. ನಾವು ಅವ್ರಿಗಿಂತ ಮೊದಲೇ ಹೋಗಿದ್ವಿ. ಈಗ SM ಕೃಷ್ಣ ಅವ್ರ ಹತ್ರ ಹೋಗೋರೆ, ನಾನೇ ನೋಡಿದೆ. ನಾನು SM ಕೃಷ್ಣ ಅವ್ರ ಹತ್ರ ಹೋಗೋರೆ. SM ಕೃಷ್ಣವರು ಈಗಾಗಲೇ 3-4 ತಿಂಗಳು 5 ತಿಂಗಳು ಆಗಿರಬೇಕು. ನಾನು ಸಕ್ರಿಯ ರಾಜಕಾರಣದಿಂದ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದೀನಿ. ನಾನು ಯಾವುದೇ ಪಕ್ಷಕ್ಕೆ ಗುರುತಿಸ್ಕೊಳ್ಳುವಂಥ ಪ್ರಶ್ನೆ ಇಲ್ಲ ಇನ್ನು ಮುಂದೆ ಅಂತ ಹೇಳಿದ್ದಾರೆ. ಗೊತ್ತಲ್ಲ, ತೀರ್ಮಾನ ತಗೊಳ್ಳೋರು ಇದೇ ಸ್ವಾಮೀಜಿಯವ್ರನ್ನ, ಇದೇ ನಿರ್ಮಲಾನಂದ ಸ್ವಾಮೀಜಿಯವ್ರನ್ನ. ಎಂಥದ್ದು ಫೋನ್ ಟ್ಯಾಪ್ ಯಾರು ಮಾಡಿಸಿದ್ದು ಗೊತ್ತಾ ನಿಮಗೆ? ಗೊತ್ತಿಲ್ವಾ? ಯಾರು ಸರ್ಕಾರ ಅದಾರ ಗೊತ್ತಾವಲ್ಲಿ ಅಂತ ಹೇಳ್ಬೇಕಲ್ಲ ನೀವು. ಜನತಾದಳದ ಸರ್ಕಾರ ಅಲ್ವಾ? ಜನತಾದಳದ ಸರ್ಕಾರ ಮಾನ್ಯ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಇದ್ದಾಗ ಇದೇ ನಿರ್ಮಲಾನಂದ ಸ್ವಾಮೀಜಿಯವರು ಫೋನ್ ಟ್ಯಾಪ್ ಮಾಡಿದ್ರಲ್ಲ. ಅದಕ್ಕಿಂತ ಬೇಕಾ ಒಂದು ಧರ್ಮಪೀಠಕ್ಕೆ ಅಗೌರವ? ಇದಕ್ಕಿಂತ ಬೇಕಾ ಮರ್ಯಾದೆ? ಸೊ ದಯಮಾಡಿ 2ನೇ ಮಠ ಹುಟ್ಟಾಕ್ತಾರೆ ಯಾರು? ಕೆಂಗೇರಿನಲ್ಲಿ. ನಾನು ಅಲ್ಲಿದ್ದೆ ಅವಾಗ. ನಾನು ಜನತಾದಳದಲ್ಲೇ ಇದ್ದೆ. ಬಾಲಗಂಗಾಧರನಾಥ ಸ್ವಾಮೀಜಿಯ ವಿರುದ್ಧ 2ನೇ ಮಠವನ್ನು ಪ್ಯಾರಲಲ್ ಆಗಿ ಬೆಳೆಸಬೇಕು ಅಂತ ಮಾಡ್ತಾರೆ ಯಾರು? ಸೊ ನೋಡಿ, ಅವ್ರು ಇವಾಗ ಜ್ವರ ಬಂದಾಗ ಡಾಕ್ಟರ್ ಹತ್ರಕ್ಕೆ ಹೋಗೋದು ಸಹಜ. ಹಂಗೆ ಚುನಾವಣೆ ಬಂದಿದೆ, ಚುನಾವಣೆ ಸಂದರ್ಭದಲ್ಲಿ ಎಲ್ಲರ ಹತ್ರ ಹೋಗ್ತಾವ್ರೆ. ಅವರುಗಳು ಇವ್ರ ಪರ ಇರಬೇಕು ಅನ್ನೋದಕ್ಕೆ ಏನಾದ್ರು ಒಂದು ಬಲವಾದಂಥ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.